ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ರೆಡ್ ಸಮೋಸ ಮಾಡ್ತಾಯಿದ್ದೀನಿ. ನಾವು ಮಾಮೂಲಿ ಸಮೋಸ ಎಲ್ಲ ಮಾಡ್ತೀವಲ್ಲ, ಮೈದಾ ಹಿಟ್ಟನ್ನ ಕಲಸಿ ಎಲ್ಲ, ಅದು ತುಂಬಾ ಕೆಲಸ ತೊಗೊಳುತ್ತೆ. ಯಾಕಂದರೆ ಮೈದಾ ಹಿಟ್ಟು ಹಾಕಿ, ನೀರು ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಬೇಕು. ಆದರೆ ಈ ಬ್ರೆಡ್ ಸಮೋಸ ಬೇಗನೆ ಆಗಿಬಿಡುತ್ತೆ. ಒಂದು 5 ನಿಮಿಷಕ್ಕೆ ಪಟ್ ಅಂತ ಆಗಿಬಿಡುತ್ತೆ. ಅಷ್ಟು ಬೇಗನೆ ಮಾಡ್ಕೊಬೋದು. ಹಾಗೆಯೇ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮೇಲೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಜವಾಗ್ಲೂ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಬೇಗನೆ ಮಾಡ್ಕೊಬೋದು. ಹಾಗೆಯೇ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಜಾಸ್ತಿ ಏನು ಬೇಕಾಗೋದೇ ಇಲ್ಲ, ಬೇಗನೆ ಆಗಿಬಿಡುತ್ತೆ. ಇವತ್ತು ನಾನು ಮಿನಿ ಬ್ರೆಡ್ ಸಮೋಸ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಯಾವಾಗಾದರೂ ಸಮೋಸ ತಿನ್ನಬೇಕು ಅನಿಸಿದಾಗ ಬೇಗನೆ ಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಮೊದಲಿಗೆ ಬ್ರೆಡ್ನ ಸ್ಟೀಮ್ ಮಾಡ್ಕೊಬೇಕು. ಹಾಗಾಗಿ ಇವಾಗ ನಾನು ಒಂದು ಪಾತ್ರೆಗೆ ನೀರು ಇಟ್ಕೊಂಡು ಮೇಲೆ ಒಂದು ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಎಷ್ಟು ಬೇಕೋ ಬ್ರೆಡ್ನ ಹಾಕ್ಕೊಂಡು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಹೊತ್ತು ಟೈಮೇ ತೊಗೊಳ್ಳಲ್ಲ, 1 ನಿಮಿಷ ಸಾಕು. ಬೇಗನೆ ಬ್ರೆಡ್ಡು ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ನಾನು ನೀರು ಇಟ್ಬಿಟ್ಟು ನೀರು ಕುದಿ ಬಂದಾದಮೇಲೆ ನಾನು ಬ್ರೆಡ್ ಪ್ಲೇಟನ್ನು ಇಟ್ಕೊಂಡಿದ್ದೀನಿ. 1 ನಿಮಿಷಕ್ಕೆ ತುಂಬಾ ಸಾಫ್ಟಾಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಅದರಲ್ಲೇ ಬಿಟ್ಬಿಡೋಣ, ನಾವು ತೆಕ್ಕೊಳ್ಳೋದು ಬೇಡ. ನಿಮಗೆ ತೋರ್ಸೋಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಅದರಲ್ಲೇ ಇಟ್ಕೊಂಡ್ಬಿಟ್ಟು ಕ್ಲೋಸ್ ಮಾಡಿ ಅಲ್ಲೇ ಇಟ್ಕೊಳ್ಳೋಣ. ಸ್ಟವ್ನ ಆಫ್ ಮಾಡ್ಕೊಂಡಿರಬೇಕು. ಆದರೆ ಇವಾಗ ಒಂದು ಪ್ಯಾನಿಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆಯೇ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿರೋದನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಹುರ್ಕೊಬೇಕು. ಇವಾಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಈರುಳ್ಳಿ ತುಂಬಾ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಈರುಳ್ಳಿ ಕೂಡ ನಾನು ಹೇಗೆ ತೋರಿಸಿದ್ದೀನೋ ಹಾಗೆಯೇ ಕಟ್ ಮಾಡ್ಕೊಬೇಕು. ದೊಡ್ಡನೂ ಕಟ್ ಮಾಡ್ಕೊಬಾರ್ದು, ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇವಾಗ ಆನಿಯನ್ ಫ್ರೈ ಆದಮೇಲೆ ಅದಕ್ಕೆ ಅರಿಶಿಣ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲನ ಹಾಕ್ಕೊಂಡು ಲಾಸ್ಟಿಗೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಬೌಲಿಗೆ ಹಾಕಿ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ಕೂಡ ಬೇಗನೆ ಆಗುತ್ತೆ, ಜಾಸ್ತಿ ಏನೂ ಇಲ್ಲ. ಈರುಳ್ಳಿ ಒಂದು ಕಟ್ ಮಾಡಿಕೊಂಡ್ರೆ ಆಯಿತು, ಬೇಗನೆ ಆಗುತ್ತೆ ಇದು ಕೂಡ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಬೌಲಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ತೆಳ್ಳಗಾಗಬಾರ್ದು, ಪೇಸ್ಟ್ ರೀತಿಯಲ್ಲಿ ಆಗಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಲ್ಲಿ ಆಗಬೇಕು. ಇವಾಗ ಇದು ಕೂಡ ರೆಡಿ ಇದೆ. ಸೈಡಲ್ಲಿ ಇಟ್ಕೊಂಡು ನಾವು ಸ್ಟೀಮ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೆಡ್ಡು, ಇವಾಗ ಅದನ್ನು ತೆಕ್ಕೊಂಡಿದ್ದೀನಿ. ಇನ್ನೂ ಸಾಫ್ಟಾಗೇ ಇದೆ ನೋಡಿ. ನಾವು ಮೊದಲಿಗೆ ಹೊರಗಡೆ ತೆಗೆದು ಇಟ್ಕೊಬಿಟ್ಟಿದ್ರೆ ಫುಲ್ ಗಟ್ಟಿಯಾಗಿಬಿಡ್ತಿತ್ತು. ಹಾಗಾಗಿ ನಾನು ಅದರಲ್ಲೇ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ವೀಡಿಯೋಲಿ ತೋರಿಸ್ತಾ ಇದ್ದೀನಲ್ವ, ಇದು ಸ್ಟೀಮ್ ಮಾಡಿರೋ ಬ್ರೆಡ್ ಅಲ್ಲ, ಇದು ನಾರ್ಮಲ್ ಬ್ರೆಡ್. ಇದು ಹೇಗಾಗುತ್ತೆ ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಸ್ಟೀಮ್ ಮಾಡಿಲ್ಲ ಬ್ರೆಡ್ನ. ಹಾಗೆಯೇ ಅಂಗಡಿಯಲ್ಲಿ ಹೇಗೆ ಸಿಗುತ್ತೋ ಅದನ್ನು ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ತಾ ಇರೋದು. ಶೇಪ್ ಆಗೋದಿಲ್ಲ, ಹಾಗಾಗಿ ನಾವು ಸ್ಟೀಮ್ ಮಾಡ್ಕೊಬೇಕು. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ತೋರಿಸಿದ್ದು. ಅದು ಫೋಲ್ಡ್ ಮಾಡಿದ್ರೆ ಕಟ್ಟಾಗಿಬಿಡುತ್ತೆ ಬ್ರೆಡ್ ಪೀಸು. ಹಾಗಾಗಿ ನಾವು ಸ್ಟೀಮ್ ಮಾಡ್ಕೊಳ್ಳೇಬೇಕು ಇದನ್ನು ಮಾಡ್ಕೊಳ್ಳೋದಕ್ಕೆ. ನಾನು ಸುಮ್ಮನೆ ತೋರಿಸಿದ ಕೂಡಲೇ ನೀವು ಹಾಗೆ ಮಾಡ್ಕೊಬೋದು ಅಂತ ಹಾಗೆ ಮಾಡ್ಕೊಂಬಿಡ್ತೀರ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಹೇಗಾಗುತ್ತೆ ಅಂತ. ಆ ಥರ ಆಗೋದಿಲ್ಲ, ಹಾಗಾಗಿ ನೀವು ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ ಆ ಥರ. 1 ನಿಮಿಷ ಆದರೂ ಸ್ಟೀಮ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟ್ ಆಗುತ್ತೆ ಬ್ರೆಡ್ಡು. ಆವಾಗ ಈ ಥರ ಸೈಡ್ ನಾನು ಎಡ್ಜಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತೋರಿಸ್ತಾ ಇರೋದು ನಾನು ಸ್ಟೀಮ್ ಮಾಡಿರೋ ಬ್ರೆಡ್ನೇ. ಇವಾಗ ಸೈಡ್ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಲಟ್ಟಣಿಗೆಯಲ್ಲಿ ಒಂದು ಸ್ವಲ್ಪ ಒತ್ಕೊಬೇಕಾಗುತ್ತೆ, ತೆಳ್ಳಗಾಗುತ್ತೆ. ಆವಾಗ ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ತೆಳ್ಳಗಾಗುತ್ತೆ. ಸ್ವಲ್ಪ ಒತ್ಕೊಬೇಕು. ಅದಾದಮೇಲೆ ಮತ್ತೆ ಸೈಡು ಕಟ್ ಮಾಡ್ಕೊಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಕಟ್ ಮಾಡ್ಕೊಬೇಕು. 4 ಸೈಡ್ ಕೂಡ ಕಟ್ ಮಾಡ್ಕೊಬೇಕು. ಇದನ್ನು ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಸಮೋಸ ಶೇಪ್ ಬರೋದಿಲ್ಲ, ಡಿಫ್ರೆಂಟಾಗೆ ಶೇಪ್ ಬರುತ್ತೆ. ಹಾಗಾಗಿ ಈ ಥರ ಕಟ್ ಮಾಡ್ಕೊಬೇಕು. ಸೈಡ್ 4 ಸೈಡ್ ಕಟ್ ಮಾಡ್ಕೊಂಡ್ಮೇಲೆ ಮಧ್ಯ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಟ್ರಯಾಂಗಲ್ ಶೇಪಲ್ಲಿ. ಇವಾಗ ಕಟ್ ಮಾಡ್ಕೊಂಬಿಟ್ಟು ಒಂದು ಬ್ರೆಡ್ಡಲ್ಲಿ 2 ಸಮೋಸನ ಮಾಡ್ಕೊಬೋದು. ನಾನು ಮಾಡ್ತಿರೋದು ಮಿನಿ ಸಮೋಸ, 2 ಸಮೋಸನ ಮಾಡ್ಕೊಬೋದು. ಇವಾಗ ನೋಡಿ ಕಟ್ ಮಾಡಿದ್ದೀನಿ ಬ್ರೆಡ್ಡು. ಇವಾಗ ನಾವು ನೋಡ್ಕೊಬೇಕು ಯಾವ ಥರ ಶೇಪಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಶೇಪ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ಮೈದಾ ಹಿಟ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ನಾವು ಸ್ಟಿಕ್ ಆನ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡ್ತಾ ಬರಬೇಕು. ಇವಾಗ ನೋಡಿ ಒಂದು ಸೈಡ್ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ನಾನು ಮೈದಾ ಹಿಟ್ಟನ್ನು ಪೇಸ್ಟ್ ಹಚ್ಕೊಂಬಿಟ್ಟು ಮತ್ತೆ ಈ ಥರ ಫೋಲ್ಡ್ ಮಾಡಿ ಅದನ್ನು ಕ್ಲೀನಾಗಿ ಪ್ರೆಸ್ ಮಾಡ್ಕೊಬೇಕು, ಇಲ್ಲಾಂದರೆ ಬಿಟ್ಟೋಗುತ್ತೆ. ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಟ್ಟು
ಇವಾಗ ನೋಡಿ ನಾವು ಸಮೋಸ ಎಲ್ಲ ಮಾಡ್ಬೇಕಾದ್ರೆ ಇದೇ ಥರ ಅಲ್ವಾ ಫಿಲ್ಲಿಂಗ್ ಮಾಡೋದು ಮಾಡಿಕೊಂಡು ಆ ಥರ ಆಯಿತು. ಇವಾಗ ಸ್ವಲ್ಪ ನಾವು ಆನಿಯನ್ ಮಾಡ್ಕೊಂಡಿದ್ವಲ್ಲ ಆ ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೂಡ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಸ್ವಲ್ಪ ಹಾಕ್ಕೊಂಬಿಟ್ಟು ಮತ್ತೆ ಸೈಡಿಗೆಲ್ಲ ನಾನು ಮೈದಾ ಪೇಸ್ಟನ್ನು ಹಚ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಹಚ್ಕೊಂಡ್ರೆ ಬೇಗ ಆಗುತ್ತೆ, ಹಾಗಾಗಿ ನಾನು ಕೈಯಲ್ಲೇ ಹಚ್ಕೊಳ್ತಾ ಇದ್ದೀನಿ. ಸುಮಾರಿತ್ತಲ್ಲ ಮಾಡೋಕ್ಕೆ ಅಂತ. ಇವಾಗ ಈ ಥರ ಪ್ರೆಸ್ ಮಾಡ್ಕೊಬೇಕು. ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಸಮೋಸ ರೆಡಿನೇ ಆಗೋಯ್ತು. ಇದನ್ನು ನಾನು ಸೈಡು ಕಟ್ ಮಾಡ್ಕೊಂಡಿದ್ದೆ. 4 ಸೈಡ್ ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡಿದ್ನಲ್ಲ, ಆ ಥರ ಮಾಡಿದ್ರೆ ಸಮೋಸ ಶೇಪಲ್ಲಿ ಬರುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ತೆಕ್ಕೊಂಡು. ಅದು ಸೈಡ್ ಕಟ್ ಮಾಡಿರಲಿಲ್ಲ, ಹಾಗಾಗಿ ಆ ಥರ ಬಂದಿತ್ತು ಅಷ್ಟೇ. ಇವಾಗ ನಾನು ಇದ್ರೊಳಗೆ ಇಟ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಯಾಕಂದರೆ ಬ್ರೆಡ್ಡು ಬೇಗನೆ ಫ್ರೈ ಆಗೋಗುತ್ತೆ. ಹಾಗಾಗಿ ನಾನು ಅದರೊಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಎಣ್ಣೆ ಬಿಸಿಯಾಗಿದ ತಕ್ಷಣ ಇದು ಕೂಡ ಕಲರ್ ಬೇಗ ಚೇಂಜ್ ಆಗಿಬಿಡುತ್ತೆ ಬ್ರೆಡ್ಡು ಸ್ವಲ್ಪ ಎಣ್ಣೆ ಕುಡಿಯೋದು ಜಾಸ್ತಿ. ನಿಮ್ಗೆ ಏನಾದರೂ ಆಯಿಲಿ ಫುಡ್ ಇಷ್ಟ ಆಗಲ್ಲ ಅಂದರೆ ಬೇಕಿದ್ರೆ ನೀವು ಏರ್ ಫ್ರೈಯರಲ್ಲೂ ಕೂಡ ಇಟ್ಕೊಂಡು ಮಾಡ್ಕೊಬೋದು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.